ಸರ್ ಮುಗಿಸ್ಬಿಡ್ತೀನಿ ಬೇಗ. ನೀವು ಎಳ್ಕೊಂಡು ನಾನು ಜಾಸ್ತಿ ಹೊತ್ತಾಗ್ತತೆ. ನೀವು ಕೂತ್ಕೊ ಅಂದ್ರೆ ಕೂತ್ಕೊಂತೀನಿ. ತಪ್ಪು ಮಾಹಿತಿ ಹೋಗ್ಬಾರ್ದು ಸರ್. ನಾನು ಚಾನಲ್ ಹೆಸರು ಹೇಳ ಹೇಳ್ರಿ. ಸ್ವಲ್ಪ ಕೂತ್ಕೊಳಕ್ ಏನಂತೆ ನಿಮ್ಗೆ? ಸ್ವಲ್ಪ ಒಂದ್ ನಿಮಿಷ ಗೀಲ್ಡ್ ಆಗ್ತೀರಾ? ಗೀಲ್ಡ್ ಆಗಿದ್ದೀರಲ್ಲ. ಇದು ಅವರು ಒಪ್ಕೊಂಡಿರೋದಲ್ಲ, ನಾಗೇಂದ್ರ ಒಪ್ಕೊಂಡಿರೋದಲ್ಲ. ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇಡಿ ಅವರು ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋದು. ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, 187 ಕೋಟಿ ಲೀಟಿ ಹೊಡೆದ್ಬಿಟ್ರು, 187 ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ. 187 ಕೋಟಿ MG ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ. ಲೂಟಿ ಹೊಡೆದ್ರೆ ಅಪ್ಡೇಟ್ ಆಯ್ತು. ಕೂತ್ಕೊಳ್ರಿ ಮುಖ್ಯಮಂತ್ರಿ ಕೂತ್ಕೊಳ್ಳಿ. ನನಗೆ ನೋಡಿದ್ದೀನಿ, ಇಂಥವೆಲ್ಲ ಬಹಳ ನೋಡಿದ್ದೀನಿ. ಕೂತ್ಕೊಳ್ರಿ. ಅಲ್ಲ ರೇ, ವಿರೋಧ ಪಕ್ಷದ ಅಧ್ಯಕ್ಷರೇ, ತಪ್ಪು ಮಾಹಿತಿ ರೆಕಾರ್ಡ್ಗೆ ಹೋಗ್ಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಮಾತಾಡಪ್ಪ, ಆಮೇಲೆ ಮಾತಾಡಿ ಪ್ಲೀಸ್. ಅಧ್ಯಕ್ಷ ಕುತ್ಕೊಳ್ಳಿ ಕೇಳಿ. ಆಮೇಲೆ ಹೇಳಕ್ ಬಿಡ್ರಿ. ಕೂತ್ಕೊಳ್ಳಿ. I am not defending any person. I am not defending any facts. ಕೂತ್ಕೊಳ್ರಿ. ಮಾತಾಡಿದ್ರ ಮುಖ್ಯಮಂತ್ರಿ ಮಾತಾಡ್ತಾರೆ. ಕೂತ್ಕೊಂಡು ನಿಮ್ಮ ನಾಯಕರು ಇಲ್ಲಾಗಿದ್ದಾರೆ. ನಿಮ್ಮ ನಾಯಕರು ಇಲ್ಲಾಗಿದ್ದಾರೆ. ಮಾತಾಡ್ಲಿ ಬಿಡಿ. ಚೆಕ್ಕಲ್ಲಿ ದುಡ್ಡು ತಗೊಂಡಿರ ನೀವು ಸಂಚಾರಿಸಿದ್ರು. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಆಯ್ತಪ್ಪ, ಚೆಕ್ಕಲ್ಲಿ ದುಡ್ಡು ತಗೊಂಡಿರ ನಾವು ಏನ್ ಮಾತಾಡಬಾರ್ದು ಅಂತ ಇದೆಯಾ ಇವ್ರದ್ದು? ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಯು ಆರ್ ಇನ್ ಪಾರ್ಲಿಮೆಂಟರಿ ಡೆಮಾಕ್ರಸಿ, ಪಾರ್ಲಿಮೆಂಟ್ ಸಿಸ್ಟಮ್ ಆಫ್ ಗವರ್ಮೆಂಟ್. ನೀವು ಹೇಳ್ತಾ ಇದ್ದೀರಿ, ಕೇಳ್ತಾ ಇದ್ದೀವಿ. ಅದಕ್ಕೆ ಸರಿಯಾಗಿ ಉತ್ತರ ಕೊಡುವಾಗ ಉತ್ತರ ಎಲ್ಲ ಪೂರ್ಣ ಕೊಡೋಣ. ಬಟ್ ರಾಂಗ್ ಮೆಸೇಜ್ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಯಾರೇ ಕೂಡ ಅಡ್ಮಿಟ್ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ನೀದರ್ ನಾಗೇಂದ್ರ ನಾರ್ ಎನಿಬಡಿ ಅಡ್ಮಿಟ್ ಮಾಡ್ಕೊಂಡಿರೋದಲ್ಲ. ಕೋರ್ಟ್ನಲ್ಲಿ ಇಡಿ ಅವರು ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ. ಆ ರಿಮ್ಯಾಂಡ್ ಕಸ್ಟಡಿಗೆ ತಗೊಳ್ಳಿಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇಟ್ ಇಸ್ ನಾಟ್ ಎನ್ ಅಡ್ಮಿಟೆಡ್ ಫ್ಯಾಕ್ಟ್ ಬೈ ನಾಗೇಂದ್ರ ಆರ್ ಎನಿಬಡಿ ಎಲ್ಸ್. ಅಧ್ಯಕ್ಷರೇ, ನಾನು ಅದನ್ನೇ ಹೇಳಿದ್ದು. ಅವ್ರು ಹೇಳಿದ್ದೆ, ನಾನು ಹೇಳಿದ್ದು. ಮುಂದಕ್ಕೆ ಹೋಗಕ್ಕೆ ಅವರೇ ತಡೆದು ಬಿಟ್ರಲ್ಲ. ಅಲ್ಲಲ್ಲಿ ರೋಡ್ ಹಂಪ್ಗಳನ್ನ ಹಾಕ್ತಾ ಇದಾರಲ್ಲ, ಮಧ್ಯ ರೋಡ್ ಹಂಪ್ಗಳು. ನಮ್ಮ DK ಶಿವಕುಮಾರ್ ಅವ್ರು ಸಪೋರ್ಟ್ ಮಾಡಿದ್ರು. DK ಶಿವಕುಮಾರ್ ಬಿಡಿ, ಇವ್ರು ನಮ್ಗೆ ಯಾಕೋ ಮುಖ್ಯಮಂತ್ರಿಗಳು ರೋಡ್ ಹಂಪ್ ಹಾಕ್ತಾ ಇದಾರಲ್ಲ. ನಾನು ಅದನ್ನೇ ಹೇಳಿದ್ದು. ಒಂದು ಚಾನಲ್ ಅಂದೆ, ಹೆಸರು ಹೇಳು ಅಂದ್ರೆ ಹೇಳ್ತೀನಿ ಅಂದೆ. ಅದರಲ್ಲೂ ಅಷ್ಟೇ, ಕೋರ್ಟ್ಗೆ ಈ ತರ ನಾಗೇಂದ್ರ ಅವರು ಹಣವನ್ನ ತೆಗೆದುಕೊಂಡು ಆ ಬಳ್ಳಾರಿ ಎಲೆಕ್ಷನ್ ಅಲ್ಲಿ ಯೂಸ್ ಮಾಡಿದ್ದಾರೆ ಅನ್ನೋದು ಅಷ್ಟೇ. ಅದು ಬಂದಿರೋದು ನಾನು ಹೇಳಿದೆ. ಕೋರ್ಟ್ಗೆ ಹಾಕಿರೋಂಥದ್ದು, ಕೋರ್ಟಲ್ಲಿ ಸಬ್ಮಿಟ್ ಆಗಿದೆ. ಅದು ಸುಮ್ಮನೆ ಅವರು ಏನೋ ಸುಮ್ಮನೆ ಆಗೇ ಆಗಿಲ್ಲ. ಕೋರ್ಟಲ್ಲಿ ಹಾಕಿರೋದನ್ನ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಅದನ್ನ ಸಮರ್ಥನೆ ಮಾಡಿದ್ದಾರೆ. ನಾನು ಅದನ್ನ ಸಮರ್ಥನೆ ಮಾಡ್ತೀನಿ. ಎಸ್ ಕರೆಕ್ಟ್, ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ಏನೇ ಆದ್ರೂ ದಾಖಲೆ ತಾನೆ, ಅದನ್ನು ದಾಖಲೆನೆ, ದಾಖಲೆಯಲ್ಲಿ ಅದು ಹೋಗಿದೆ. ಅದನ್ನ ನಾನು ಪ್ರಸ್ತಾವ ಮಾಡಿದ್ದೀನಿ. ಅದು ಸನ್ಮಾನ್ಯ ಅಧ್ಯಕ್ಷರೇ, ಪ್ರಮುಖವಾಗಿ ಈಗ ಮೇನ್ ಇಂಥದ್ದೊಂದು ಹಗರಣ ಬೆಳಕಿಗೆ ಬಂದಿದ್ದು ಹೇಗೆ ಗೊತ್ತಾ ಅಧ್ಯಕ್ಷರೇ? ಈ ಅಕ್ರಮ ಕೂಟ ಏನಿತ್ತು, ಈ ಅಕ್ರಮ ಕೂಟ ಎಲ್ಲರೂ ತಿಳ್ಕೊಂಡಿದ್ದಾರೆ. ಏನೋ ಸಡನ್ ಆಗಿ ಆಯ್ತು ಅಂತ. ಸಡನ್ ಆಗಿ ಆಗಿಲ್ಲ. ಮುಂದೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಅದನ್ನ. ಪ್ರೀ ಪ್ಲಾನ್ಡ್ ಎಲ್ಲ.
ಪ್ರೀ ಪ್ಲ್ಯಾನ್ಡ್. ಶಾಂಗ್ರಿಲಾ ಇದೆಯಲ್ಲ, ಶಾಂಗ್ರಿಲಾ ಅಂದರೆ ಹೋಟೆಲ್ಲು, ಶಾಂಗ್ರಿಲಾ ಹೋಟೆಲ್ಲೇ ಇದಕ್ಕೆ ಹೆಡ್ ಆಫೀಸು, ಮೇಯ್ನ್ ಆಫೀಸು. ಅಲ್ಲೇ ಎಲ್ಲ ತೀರ್ಮಾನಗಳು ಅಲ್ಲೇ ಆಗೋದು. ಆ ಶಾಂಗ್ರಿಲಾ ಹೋಟ್ಲಲ್ಲಿ ನಡೆದಿರುವಂಥ ಡೀಲ್ಗಳಿದು. ಒಬ್ಬ ಅಮಾಯಕ ಇವತ್ತು ಅಕೌಂಟೆಂಟ್ ಸೂಪರಿಂಟೆಂಡೆಂಟ್ ಪಿ ಚಂದ್ರಶೇಖರ್ ಅವರ ಡೆತ್ ನೋಟು, ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಪಾಪ ಬೆಂಗಳೂರಿಂದ ಮನೆಗೆ ಹೋಗಿದ್ದಾರೆ. ನಾರ್ಮಲಿ ಅವರು ಬೆಂಗಳೂರಲ್ಲೇ ಇರ್ತಾರೆ. ಅವರು ತಿಂಗಳಿಗೆ 4 ಸರಿ, ಏನು ಚಿನ್ನು, ತಿಂಗಳಿಗೆ 4 ಸರಿ ಮಾತ್ರ ಅವ್ರ ಮನೆಗೆ ಹೋಗ್ತಾರೆ. ಅವತ್ತೇನಾಗಿದೆ, ಅವರ ಹೆಂಡತಿ ಮಕ್ಕಳು ಎಲ್ಲ ಬೇರೆ ಒಂದು ಕಾರ್ಯಕ್ಕೋಸ್ಕರ ಬೇರೆ ಕಡೆ ಹೋಗಿದ್ದಾರೆ, ಭದ್ರಾವತಿಗೆ. ಅದನ್ನು ನೋಡಿಕೊಂಡು ಇವರು ಮನೆಗೆ ಬಂದು ಡೆತ್ ನೋಟ್ ಬರೆದು 6 ಪುಟಗಳು ಡೆತ್ ನೋಟು, 6 ಪೇಜ್. ನಾರ್ಮಲಿ ಎಲ್ಲ ಡೆತ್ ನೋಟ್ ಬರೀತಾರೆ. ಸಾಮಾನ್ಯವಾಗಿ ಡೆತ್ ನೋಟ್ ಬರೆಯೋದೇನು, ನನ್ನ ಸಾವಿಗೆ ಯಾರು ಕಾರಣ ಅಲ್ಲ ಅಂತ ಬರೀತಾರೆ. ಇಲ್ಲ ಅಂದರೆ ಇಂಥವ್ರ ಒಂದೆರಡು ಹೆಸರುಗಳು ಬರೆದ್ಬಿಟ್ಟು ಸತ್ತೋಗ್ತಾರೆ. ಈ ಮನುಷ್ಯನಿಗೆ ಇವತ್ತು ನಾವು ಶ್ರದ್ಧಾಂಜಲಿ ಕೊಡಬೇಕು, ಅಂದರೆ ನಾವೆಲ್ಲ ಗೌರವ ಕೊಡಬೇಕು. ಆ ಮನುಷ್ಯ ಇಲ್ಲ ಅಂದರೆ 187 ಕೋಟಿ ದಲಿತರ ಹಣ ಸಿಗ್ತಾನೆ ಇರಲಿಲ್ಲ, ಸಾಧ್ಯನೇ ಇಲ್ಲ. ಒಂದು ರೀತಿ ಅವನು 187 ಕೋಟಿ ಉಳಿಸೋಕ್ಕೋಸ್ಕರ ಆ ಆಪಾದನೆ ನನ್ನ ಮೇಲೆ ಬರಬಾರ್ದು ಅಂತೇಳಿ ಒಂದು ರೀತಿ ಬಲಿದಾನ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟೆ. ದಲಿತರ ಬಲಿದಾನ ಸತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಅದನ್ನು ಹೆಂಗ್ ಮಾಡಿದ್ರು ಮುಖ್ಯಮಂತ್ರಿಗಳೇ. ಎಲೆಕ್ಷನ್ ಟೈಮ್ ಕರೆಕ್ಟಾಗಿ ಇದಕ್ಕೆ ಆ ಟೈಮ್ಗೆ ಬೇಕಾಗಿತ್ತು ದುಡ್ಡು, ಟಕ್ ಅಂತ ಟ್ರಾನ್ಸ್ಫರ್ ಆಗೋಯ್ತು ಇದಕ್ಕೆ. ಅಲ್ಲಿಂದ ಅದನ್ನ ಇನ್ನೊಂದ್ಸರಿ ಹೇಳ್ತೀನಿ ನಾನು, ಅಲ್ಲಿ ದುಡ್ಡು ಬಂದು ಅದು ಕಮಿಷನ್ 5% ಕಮಿಷನ್ ಅದಕ್ಕೆ. ಈಗ ನಾವು ಪೆಟ್ರೋಲ್ ಬಂಕ್ ಕೊಟ್ರೆ ಅವನು 5%, ನೀವು 1 ಕೋಟಿ ಕೊಟ್ರೆ 5 ಲಕ್ಷ ಅವನು ತಗೊಂತಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.